ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪ್ರಸನ ಅರ್ಥಾತ್ ಸಂಗ್ಯಾಬಾಳೆ ಅರ್ಥಾತ್ ಮಿತ್ರದ್ರೋಹಿ ಅನ್ನೋ ಸನ್ನಾಟವನ್ನು ಈ ವಾಹಿನಿ ಮೂಲಕ ನಾನು ವಾಚನ ಮಾಡ್ತಾ ಬಂದಿದ್ದೀನಿ. ಆತ್ಮೀಯರೇ, ಪ್ರಾರಬ್ಧ ಕರ್ಮ ಏನೇನು ಮಾಡಿಸುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಇತ್ತ ಒಂದು ಸುಮಂಗಲಿಯಾಗಿ ಲಗಲಾರ ಮನೆತನಕ್ಕೆ ಬಂದಂಥ ಗಂಗಾ ಇವತ್ತು ಕೊರಳಲ್ಲಿ ಕಟ್ಟಿದಂಥ ಮಂಗಲಸೂತ್ರವನ್ನು ಬಿಚ್ಚಿಟ್ಟು ನಮ್ಮ ಮನೆ ಬಿಟ್ಟು ಹೊರಬೀಳು ಅಂತೇಳಿ ಗಂಡನ ಮಾತನ್ನು ಕೇಳಿ ಏನು ಮಾಡಬೇಕು ಅನ್ನೋದಂಥ ತೋರಿಸದ ಈ ಮಂಗಲಸೂತ್ರವನ್ನು ನಾನೇ ಕಳಿಸಿ ಹೆಂಗೆ ಇರಲಿ, ಈ ಮಂಗಲಸೂತ್ರ ಕಟ್ಟಿದವರು ನೀವು, ನೀವೇ ಇದನ್ನು ನಿಮ್ಮ ಕೈಯಾರೆ ನೀವೇ ಇದನ್ನು ಹರಿದು ಬಿಡ್ರಿ ಅಂತಂದಾಕ್ಷಣ ಎಂಥ ಗಂಡನಿಗಾಗಲೂ ಕೂಡ ಮನಸ್ಸು ಒಮ್ಮೆಲೆ ದಿಗ್ಭ್ರಾಂತ ಆಗ್ತದೆ. ಯಾಕಂದ್ರೆ ತಾಳಿ ಕಟ್ಟೋದು ಎಷ್ಟು ಮುಖ್ಯ ಅದನ್ನು, ತಾಳಿಯನ್ನು ಹರಿಯೋದು ಮಾತ್ರ ಅಷ್ಟು ನಾವು ತಿಳ್ಕೊಂಡಷ್ಟು ಹಗರಿಲ್ಲ. ಯಾಕಂದರೆ ತಾಳಿ ಕಟ್ಟಬೇಕಾದ್ರೆ ಎಲ್ಲ ಗುರು ಹಿರಿಯರು ಕೂಡಿಕೊಂಡು ದೈವದ ಒಂದು ಸಮಕ್ಷಮದಲ್ಲಿ ಒಂದು ಹೆಣ್ಣಿನ ಕೊರಳಿಗೆ ಹೌದು ಸಪ್ತಪದಿಯನ್ನು ತಿಳಿದು ಕಾಯ ವಾಚ ಮನಸ ನಾನು ಯಾವಾಗಲೂ ನಿನ್ನ ಕೂಡ ನಡ್ಕೋತೀನಿ ಅನ್ನುವಂಥ ಒಂದು ಪ್ರಮಾಣವನ್ನು ಮಾಡಿ ಎಲ್ಲರ ಸಮಕ್ಷಮ ಕೊರಳಾಗ ತಾಳಿ ಕಟ್ಟಿದೆ. ಆವಾಗ ಗಂಡಿನದು ಅಷ್ಟೇ ಒಂದು ಕರ್ತವ್ಯ ಇರ್ತದೆ, ಹಾಗೆ ಹೆಣ್ಣು ಕೂಡ ಅಷ್ಟೇ ತನ್ನ ಕರ್ತವ್ಯವನ್ನು ನಿಭಾಯಿಸಬೇಕಾಗಿ. ತಾಯಿ ಕಟ್ಟೋದನ್ನ ಗಂಡನಿಗೆ ಯಾವ ರೀತಿಯಾದ ಒಂದು ಕರ್ತವ್ಯ ಅಂದರೆ ಧರ್ಮೇಚು ಅರ್ಥೇಚು ಕಾಮೇಚು ನಜರಾಮ್ ಅಂದರೆ ಧರ್ಮಯುಕ್ತವಾಗಿ ನಾನು ನಿನ್ನ ಕೊನೆಯ ಉಸಿರು ಇರುವವರೆಗೆ ಜೋಪಾನ ಮಾಡ್ತೀನಿ ಅಂಥೇಳಿ ಗಂಡ ಹೇಳಿದರು. ಅದರಂತೆ ಹೆಣ್ಣು ಮಗಳಾದರೂ ಕೂಡ ತಲೆಗೆ ಕೆಳಗೆ ಮಾಡಿಕೊಂಡು ಗಂಡನ ಕೈಯಿಂದ ಕೊಳ್ಳಲ್ಲಿ ತಾಳಿ ಕಟ್ಟಿಸಿಕೊಂಡ ಮೇಲೆ ನಾನು ಸದಾಕಾಲ ನಿನ್ನ ಕೂಡ ವಿಧೇಯಳಾಗಿರ್ತೀನಿ, ನೀ ಹೇಳಿದಂಗೆ ಕೇಳ್ತೀನಿ, ಗಂಡನೇ ದೇವರು, ಗಂಡನೇ ನನಗೆ ಅಷ್ಟ ಐಶ್ವರ್ಯ, ಗಂಡನಿಂದ ನನಗೆ ಸಕಲ ಸೌಭಾಗ್ಯ. ಇವತ್ತು ನನ್ನ ತವರು ಮನೆಯ ಸುಖ ಎಷ್ಟು ಮಹತ್ವದದನು, ಹಾಗೆ ಗಂಡನ ಮನೆಯಲ್ಲಿ ಏನೇ ಕಷ್ಟಗಳು ಬರಲಿ ಸುಖ ಬರಲಿ ಏನೇ ಬಂದರೂ ಕೂಡ ನಾನು ಗಂಡ ಹೇಳಿದಂಗೆ ನಡಿತೀನಿ ಅಂಥೇಳಿ ತಾಳಿಯನ್ನು ಕೊರಳಿಗೆ ಕಟ್ಟಿಸಿಕೊಂಡಂಥ ಹೆಣ್ಣು ಗಂಡನ ಒಂದು ಕೀರ್ತಿಗಾಗಿ, ಗಂಡನ ಒಂದು ಒಳಿತಿಗಾಗಿ, ಗಂಡನ ಮನೆ ಶ್ರೇಯಸ್ಸಿಗಾಗಿ ತನ್ನ ಜೀವವನ್ನೇ ತೆಗೆಯುತ್ತಾಳೆ. ಇಂಥ ಒಂದು ಸುಸಂಸ್ಕೃತ ನಾರಿ ಗಂಗಾ. ಆದರೆ ಅವಳ ಒಂದು ಪ್ರಾರಬ್ಧ ಯಾರಿಗೆ ತಪ್ಸೋಕ್ಕಾಗೋದ್ರಿಂದಾಗ ಇಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯೊಳಗೆ ಸಿಕ್ಕ ಆ ವಿಟನಾದ ಸಂಜ್ಞಾನ ಒಂದು ಸಂಘ ಮಾಡಿ ತನ್ನ ಗಂಡನ ಕೈಯಾಗ ಸಿಕ್ಕು ಬಂಗಾರ ಅಂತ ಒಂದು ಗಂಡನ ಮನೆಯನ್ನು ಬಿಟ್ಟು ಕೊರಳಲ್ಲಿರ್ತಕ್ಕಂಥ ಬಂಗಾರದ ಆಭರಣಗಳನ್ನು ಮೈದುನರ ಕೈಯಾಗ ಕೊಟ್ಟು ಕೊರಳಲ್ಲಿರ್ತಕ್ಕಂಥ ತಾಳಿಯನ್ನು ತೆಗಿಬೇಕಂತೇಳಿ ಗಂಡ ಹೇಳಿದಾಗ ತಾಳಿಯನ್ನು ತೆಗಿಲಾರದು ಅಂತ ಹೆಣ್ಣು ಗಂಗಾ ನೀವೇ ತೆಗೀರಿ ಕೊರಳಿಗೆ ಹಾಕಿದಂಥ ತಾಳಿ ಅಂತ ಹೇಳಿದಾಗ ಗಂಡನಾದ ಎರನ್ನ ಅವನಿಗೂ ಕೂಡ ತಾಳಿಯನ್ನು ಹರಿಯುವುದು ಅಷ್ಟು ಸರಳ ಅನಿಸೋದಿಲ್ಲ. ಯಾಕಂತಂದರೆ ಕಟ್ಟಿದ ಒಂದು ತಾಳಿ ಬಾಳೆಯನ್ನು ಕೊಡುವ ಸಲುವಾಗಿದ್ದ ಅದನ್ನು ಹೆಂಗೆ ಹರಿಯಲಿ ಅಂತೇಳಿ ಅವನು ಒಂದು ಖಡ ದಿಗ್ಭ್ರಾಂತನಾದರೂ ಕೂಡ ಎಷ್ಟೇ ಆದರೂ ಗಂಡಸ ವೀರಾವೇಶ ಅವನಲ್ಲಿ ತುಂಬಿದ. ಈ ಒಂದು ಕೆಲವೊಂದು ಸಾಮಾಜಿಕ ಕಟ್ಟಳೆಗಳಿಗೂ ಕೂಡ ಗಂಡು ಹೆಣ್ಣು ಒಂದಾಗಿರಲಿಕ್ಕೆ ಸಮಾಜ ಬಯಸ್ತದೆ. ಅಷ್ಟೇ ಅಲ್ಲ, ನಮ್ಮ ನ್ಯಾಯ ನೀತಿ ಶಾಸ್ತ್ರಗಳು ಕೂಡ ಗಂಡ ಹೆಣ್ಣನ್ನು ಕೂಡಿಸಬೇಕು ಅನ್ನುವಂಥ ಒಂದು ಅಭಿಲಾಷೆ ಇರ್ತದೆ ವಿನಃ ಗಂಡ ಹೆಣ್ಣನ್ನು ವಿಚ್ಛೇದನ ಮಾಡಬೇಕಂತೇಳಿ ಎಲ್ಲಿಯೂ ಇಲ್ಲ. ಇದನ್ನು ನ್ಯಾಯಾಲಯದ ಕಟ್ಟಳೆಗಳಲ್ಲೂ ಕೂಡ ಒಪ್ಪೋದಿಲ್ಲ. ಇಂಥ ಒಂದು ಸಂಘದೊಳಗೆ ಈಗ ಇಂಥ ಒಂದು ಹೀನ ಕಾರ್ಯವನ್ನು ಮಾಡಿದ ತಕ್ಷಣ ಮುಖಕ್ಕೆ ಮಾನಭಂಗ ಆದಾಗ ಗಂಡನಾದವನಿಗೂ ಕೂಡ ತನ್ನ ಹೆಂಡತಿ ಪರಪುರುಷನ ಸಂಘ ಮಾಡಿದ ಅನುಕೂಲ ಸಹಿಸಲಿಕ್ಕೆ ಅಸಾಧ್ಯ. ಅಂಥ ಒಂದು ಹೆಣ್ಣಿನ ಕೂಡ ಅವಳ ಮುಖ ನೋಡಲಿಕ್ಕೆ ಕೂಡ ನಮಗೆ ಆಗೋದಿಲ್ಲ ಅನ್ನುವಂಥ ಒಂದು ಪ್ರಸಂಗದೊಳಗೆ ಅನಿವಾರ್ಯವಾಗಿ ನಾ ಕಟ್ಟಿದಂಥ ತಾಳಿ ನಾನೇ ಕೆತ್ಕೋತೀನಿ ಅಂಥೇಳಿ ಆ ಗಂಗಾನ ಕೊರಳಿರ್ತಕ್ಕಂಥ ತಾಳಿಯನ್ನು ಈರೇ ಒಮ್ಮೆ ರೋಷದಿಂದ ಕಚ್ಚೆ ಆಗ ಗಂಗಾಗಿ ಏನು ತಿಳಿಬೇಕು ಅನ್ನೋದು ಗೊತ್ತಾಗೋದಿಲ್ಲ. ತಾಳಿ ಕಟ್ಟುವಾಗಿನ ಒಂದು ಸಂಭ್ರಮ ತಾಯಿ ಕಳಿಸಿದಾಗ ಇಲ್ಲಿ ಆಕಾಶವನ್ನೇ ಕೆಳಗೆ ಬಿದ್ದಂಗೆ ಆಗಿಬಿಡ್ತೈತಿ, ಭೂಮಿ ನಡುಗಿದಂಗೆ ಆಗ್ತೈತಿ, ಯಾರು ಎಲ್ಲ ಇದ್ದರೂ ಕೂಡ ಯಾರೂ ಇಲ್ದಂಗೆ ಆಗ್ತೈತಿ.
ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಯಾರ್ಯಾರು ಇಲ್ಲದೆ ಒಂಟಿಯಾಗಿ ಜೀವನವನ್ನು ನಾವೇನು ತಿಳ್ಕೊಂಡು ಅನಾಥಳಾಗಿಬಿಡ್ತಾಳೆ. ಇಂಥ ಒಂದು ಸಂದರ್ಭದೊಳಗೆ ಹೆಣ್ಣಿಗೆ ಅಳುವುದೊಂದೇ ಗತಿ. ಯಾರಿಂದ ಮಾಡ್ತಾರೆ? ಯಾರೂ ಇಲ್ಲದ ಕಾಲದಾಗ ಯಾರಾದರೂ ಆಶ್ರಯ ಹೆಣ್ಣಿಗೆ ಅಂದರೆ ಬಳ್ಳಿಗೆ ಮರದ ಆಶ್ರಯ ಇರುವಂತೆ ಹೆಣ್ಣಿಗೆ ಆಶ್ರಯ ಬೇಕು. ಅಂಥ ಒಂದು ಆಶ್ರಯನೇ ಇಲ್ಲದಂಗೆ ಆಗಿಬಿಡ್ತಂತೇಳಿ. ಯಾಕಂದರೆ ಚಿಕ್ಕವಳಿರುವಾಗ ಹೆಣ್ಣು ಮಗಳಿಗೆ ಹೀಗೆ ಒಂದು ತಂದೆ ತಾಯಿಗಳು ಆಶ್ರಯಾಗಿ ನಿಂತಿರ್ತಾರೆ. ತಂದೆ ತಾಯಿಗಳು ಅವಳು ಹೊತ್ತು ಅಂತ ಅವಳಿಗೆ ಕೊಡ್ತಕ್ಕಂಥ ಒಂದು ಶಿಕ್ಷಣವನ್ನು ಕೊಟ್ಟು, ಸಂಸ್ಕಾರವನ್ನು ಕೊಟ್ಟು, ಅವಳನ್ನು ಒಂದು ಬೆಳೆಸಿ, ಅವಳು ಒಂದು ವಯಸ್ಸಿಗೆ ಬಂದಾಗ ಆಕೆಗೆ ಅನುರೂಪಳ ಅಂತ ಒಂದು ಗಂಡನನ್ನು ನೋಡಿ ಆತನ ಕೂಡ ವಿವಾಹ ಮಾಡಿಕೊಟ್ಟಿರ್ತಾರೆ. ಅದು ಅವ್ರ ಕರ್ತವ್ಯ ಅಲ್ಲಿ ಮುಗಿತು. ತವರು ಮನೆಯವ್ರದ್ದು. ತವರು ಮನೆಯಿಂದ ಗಂಡನ ಮನೆಗೆ ಬಂದಂಥ ಹೆಣ್ಣುಗಳು ಇಲ್ಲಿ ಗಂಡನ ಕೈ ಹಿಡಿದು, ಗಂಡನ ಹೇಳಿದಂತೆ ಕೇಳಿದು, ಗಂಡನ ಮನೆಗೆ ಬೆಳಕಾಗಬೇಕಂತೇಳಿ ಹೀಗೆಲ್ಲವನ್ನು ಕಷ್ಟವನ್ನು ಪಡಬೇಕಾಗ್ತದೆ. ಯಾಕಂದರೆ ಹೆಣ್ಣು ಅಂದರೆ ಚಂದನವನ್ನು ತೆಗೆದಂಗೆ ಗಂಧ ಹೆಂಗೆ ಹುಡ್ತದೋ ಹಾಗೆ ಉದುಬತ್ತಿ ತನ್ನನ್ನು ತಾನೇ ಸುಟ್ಟುಕೊಂಡು ಹೇಗೆ ಸುಗಂಧವನ್ನು ಬೀರ್ತದನು ಆ ರೀತಿ ಹೆಣ್ಣು ತನ್ನ ಒಂದು ಗಂಡನ ಮನೆಯಲ್ಲಿ ಏನೇ ಕಷ್ಟ ನಷ್ಟಗಳು ಬಂದರೂ ಕೂಡ ಅವಳನ್ನೆಲ್ಲ ಒಂದು ಸಹನ ಮಾಡಿ ತನ್ನ ಒಂದು ಗಂಡನ ಮನೆಯ ಶ್ರೇಯಸ್ಸಿಗಾಗಿ ಬಾಳಬೇಕಾಗ್ತದೆ. ಇದು ಇಂಥ ಒಂದು ಸ್ಥಿತಿ ಗಂಗಾಳಿಗೆ ಎಲ್ಲವೂ ಅನುಕೂಲಕರವಾಗಿದ್ದರೂ ಕೂಡ ಮಾಡಿದಂಥ ಹೀನ ಕಾರ್ಯಕ್ಕಾಗಿ ಅವಳು ಗಂಡನ ಮನೆಗೆ ಎರವಾಗಿ ಮತ್ತು ಪ್ರೀತಿಯ ಮೈದುನರನ್ನು ಬಿಟ್ಟು ಹೊರಗಡೆ ಬಂದಾಗ ಯಾರ ದಿಕ್ಕು ಇನ್ನು ದೇವರೇ ದಿಕ್ಕು ಅಂತ ಹೇಳ್ಕೊಂಡು ಅವಳು ಬರುವಂಥ ಒಂದು ಸನ್ನಿವೇಶವಾಗ ಯಾರಿಗೆ ಯಾರಿಲ್ಲ, ಎರವಿನ ಸಂಸಾರ, ನೀರ ಮೇಲಿನ ಗುರುಳಿ, ನಿಜ ಇಲ್ಲ, ಹಂಗಾಗಿಬಿಡ್ತು. ಮಾಡಿದಂತ ನಾನು ಉಣ್ಣಬೇಕಾಗೈತಿ, ಅದಕ್ಕೆ ಬೇಡ್ತಾಳೆ, ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೈನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಮಾಯೆಗೆ ಕೊಟ್ಟರು ಮರದಡಿಗೆ ಇಟ್ಟರು, ನಾನಂತೂ ನೀನೆನ್ನಲಾರೆ, ನೀನಿತ್ತ ಕಾಯ ನಿನ್ನಿಂದಲೇ ಮಾಯ. ಆಗುವುದು ಹೋಗುವುದು ನಾ ಕೇಳನೆ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ, ಸಾರುತ ಮನಕ್ಕೆ ನೂರಾರು ಬಯಕೆ, ಮುಂದಿಟ್ಟು ಮುನಿಸೋದು ನಾಕಾನೆನು. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಹೆಣ್ಣಾಗಿ ಬಂದೆ ಜೀವನದಿ ಬಂದೆ, ಮನದಲ್ಲಿ ಮರಗುವುದು ಇನ್ನೂ, ಸಂಸಾರ ನೌಕೆಗೆ ಸಂಸಾರ ಹಿತಕ್ಕೆ, ಶಿವನೇ ನೀನೇ ನನಗಾಸ್ತರೆ, ನಾನೆನ್ನನ್ನೇ ನಂಬಿರುವೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಈ ಸಂದರ್ಭದಲ್ಲಿ ಗಂಗಾಳಿಗೆ ಏನು ತೋಚದೆ ಇದು ಕೂಡ ಏನು ಮಾಡಬೇಕು ಅನ್ನೋದು ಗುರುತಾಗದೆ ಎಲ್ಲರಲ್ಲಿ ನೀಡು ಶಿವ ಅಂತೇಳಿ ಶಿವನನ್ನೇ ಮೊರೆ ಹೊಡುವಂಥ ಒಂದು ಸನ್ನಿವೇಶದೊಳಗೆ ಇಲ್ಲಿ ಗಂಗಾ ಪಾತ್ರ ಮಾಡಿದಂಥ ನಮ್ಮಂಥ ನಟರು ಕೂಡ ಇಲ್ಲಿ ಸಮಾಜವನ್ನೇ ಒಂದು ಶಿವನ ಸ್ವರೂಪ ಅಂತ ತಿಳ್ಕೊಂಡು ಆಕೆ ಧರ್ಮವೇ ಎಲ್ಲರನ್ನು ಕಾಯಬೇಕಂತ ತಿಳ್ಕೊಂಡು, ಧರ್ಮವೇ ತಾಯಿ ತಂದೆ ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ, ನಾ ಕಳಿಯಾಗಲಾರೆ ಸುಳ್ಳೊಂದು ಹೇಳಲಾರೆ, ನಾ ಕಳಿಯಾಗಲಾರೆ ಸುಳ್ಳೊಂದು ಹೇಳಲಾರೆ, ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೇ, ಕಾಸಿಲ್ಲ ಎನ್ನುವರೇ, ನಿಮ್ಮಂಥ ದಾತರೇ ನಮಗಿಲ್ಲ ಆಸರೆ, ನೀವೇ ದೂರಾದರೆ ಗತಿಯಿಲ್ಲ ದೇವರೇ. ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ, ಕಾಸೊಂದು ನೀಡು ಶಿವನೇ, ನಾ ಕಳ್ಳಿಯಾಗಲಾರೆ ಸುಳ್ಳೊಂದು ಹೇಳಲಾರೆ,
ನಾ ಕಳ್ಳಿಯಾಗಲಾರೆ ಸುಳ್ಳೊಂದು ಹೇಳಲಾರೆ, ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೇ, ಕಾಸಿಲ್ಲ ಎನ್ನುವರೇ. ಸೋಯ್ಯ ಅಮ್ಮಯ್ಯ ಧರ್ಮಾನೇ ತಾಯಿ ತಂದೆ, ಕಾಸೊಂದು ನೀಡು ಶಿವನೇ. ಕನ್ನಡ ನಾಡಿನಲ್ಲಿ ಕಾಸಿಗೆ ಬರವಿಲ್ಲ, ಕೈ ನೀಡಿ ಬೇಡಿದರೆ ಯಾರು ನನಗೆಲ್ಲವಲ್ಲ, ಯಾರು ನನಗೆಲ್ಲವಲ್ಲ. ಓ ಅಯ್ಯ ಅಮ್ಮಯ್ಯ ಧರ್ಮಾನೇ ಕಾಯಿ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ನಾ ಕಳ್ಳಿಯಾಗಲಾರೆ ಸುಳ್ಳೊಂದು ಹೇಳಲಾರೆ, ನಾ ಕಳ್ಳಿಯಾಗಲಾರೆ ಸುಳ್ಳೊಂದು ಹೇಳಲಾರೆ, ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೇ, ಕಾಸಿಲ್ಲ ಎನ್ನುವರೇ, ಕಾಸಿಲ್ಲ ಎನ್ನುವರೇ. ಅಯ್ಯೋ, ಇಂಥ ಪರಿಸ್ಥಿತಿ ನನಗೆ ಬಂತು. ಒಂದು ಎಂಥ ಮನೆತನದಲ್ಲಿ ಹುಟ್ಟಿ ಎಂಥ ಮನೆಯಲ್ಲಿ ಬೆಳಕಾಗಬೇಕಂತ ನಾನು ಇವತ್ತು ಬೀದಿಗೆ ಬಿದ್ದು ನನ್ನನ್ನು ರಕ್ಷಣೆ ಮಾಡುವವರು ಯಾರೂ ಇಲ್ಲವೆಂದು ತಿಳ್ಕೊಂಡು ಆ ದೇವರನ್ನೇ ನಂಬಿ, ಶಿವನೇ ನೀನೇ ನನ್ನನ್ನು ರಕ್ಷಿಸಬೇಕು, ನಿನ್ನನ್ನು ಬಿಟ್ಟು ನನ್ನನ್ನು ರಕ್ಷಿಸುವರು ಯಾರೂ ಇಲ್ಲ ತಿಳ್ಕೊಂಡು ಆ ಸಮಾಜ ದೈವ ಇದನ್ನೇ ದೇವರೆಂದು ತಿಳ್ಕೊಂಡು ಬೀದಿಯಲ್ಲಿ ಭಿಕ್ಷೆ ಬೇಡುವಂಥ ಒಂದು ಪ್ರಸಂಗ ನನಗೆ ಬಂತು. ಇನ್ನು ಏನು ಮಾಡಬೇಕು, ಏನು ಮಾಡಲಿಕ್ಕೆ ತೋಚತಾನೇ ಇಲ್ಲ. ಆದರೂ ಕೂಡ ಈಸಬೇಕು ಇದ್ದು ಜಯಿಸಬೇಕು ಅಂತೇಳಿ ಹಿರಿಯರು ಹೇಳ್ತಾರೆ. ಏನೇ ಕಷ್ಟ ಬರಲಿ, ಏನೇ ತೊಂದರೆ ಬರಲಿ, ಹೆಣ್ಣಿರಲಿ ಗಂಡಿರಲಿ, ಅದು ಛಲದಿಂದ ಬದುಕಬೇಕು ಅಂತ ಹೇಳ್ತಾರೆ. ಇದು ಮಾತು ಖರೆ ಅದ. ಯಾಕೆ ನಾನಾದರೂ ಇವತ್ತು ಈ ರೀತಿಯ ಒಂದು ಪ್ರಸಂಗದಲ್ಲಿ ಗಂಡನ ಮನೆಗೆ ಇರುವಾಗಿ ಗಂಡನ ಮನೆಯನ್ನು ಬಿಟ್ಟು ತಾಳಿಯನ್ನು ಕೊಟ್ಟು ಹೊರಗೆ ಬಂದಿದೆ ಅಂದ ಮೇಲೆ ಇಂಥ ಒಂದು ಕಾರ್ಯಕ್ಕೆ ಇಂಥ ಕೆಲಸ ಆಗಬೇಕಾದ್ರೆ ಏನು ನನ್ನಿಂದನೇ ಆಗಿಲ್ಲ. ನಾ ಯಾವ ಹೆಣ್ಣು ಕೂಡ ತಾನು ಕೆಟ್ಟವಳಾಗಬೇಕಂತೇಳಿ ಆಸೆ ಮಾಡೋದಿಲ್ಲ. ಅದು ನನಗೆ ಇಂಥ ಒಂದು ಕಾರ್ಯ ಹಿಂಗೆ ಆಗಬೇಕಾದ್ರೆ ಮೂಲ ಕಾರಣ ಯಾರು? ನಾನು ನನ್ನ ಒಂದು ಗಂಡನ ಮನೆಯಲ್ಲಿ ನನ್ನ ಗಂಡ ಹೇಳಿದಂಗೆ ನಾನು ಬಸವಣ್ಣ ದೇವರಿಗೆ ಸಾಲಂಕೃತಳಾಗಿ ಹೋದಾಗ ಅಲ್ಲಿ ನನ್ನ ಕೊಳ್ಳಾಗಿನ ಸರಿಗೆಯನ್ನು ಕದ್ದಂಥ ಸಂಗ್ಯಾ ಅವನಿಗೆ ಸಹಾಯ ಮಾಡಿದಂಥ ಈ ಬಾಳ್ಯ ಅಷ್ಟೇ ಅಲ್ಲ, ಅವಳು ಕೂಡ ಇಬ್ಬರು ಸಾಮಾತ ಆಗಂತ ಈ ಪರಮ್ಮ ಇವೆಲ್ಲರೂ ಕೂಡಿ ನನ್ನ ಬಾಳನ್ನು ಕೆಡಿಸಿದ್ದಾರೆ. ಅಂದಮೇಲೆ ನಾನು ಈಗ ಈ ಜೀವನದಲ್ಲಿ ಈಸಬೇಕು ಇದು ಜಯಿಸಬೇಕಂತಂದರೆ ನೇರವಾಗಿ ನಾನು ಈಗ ಮೂಲ ಕಾರಣ ಅಂತ ಬಾಳಣ್ಣನ ಮನೆಗೆ ಹೋಗ್ತೀನಿ. ಯಾಕಂದರೆ ನಾನು ಜೀವ ಇರುವ ಪರ್ಯಂತರವಾಗಿ ಏನನ್ನಾದರೂ ಸಾಧಿಸಬೇಕು. ಹಾಗೆ ಸತ್ತು ಹೋದರೆ ಹೆಣ್ಣಿನ ಇದಕ್ಕೆ ಏನಿರೋದು ಫಲ? ಅದಕ್ಕಾಗಿ ಇದು ನಾನು ಈಗಲೇ ಆ ಬಾಳಣ್ಣನ ಮನೆಗೆ ಹೋಗಿ ಇದಕ್ಕೆ ಮೂಲ ಕಾರಣ ಆತನೇ ಇರೋದ್ರಿಂದ ನನ್ನ ಈ ಪರಿಸ್ಥಿತಿಗೆ ಅವನೇ ಕಾರಣ ಹೇಗೆ ಹುರುಕಡ್ಲಿ ಬಾಳಣ್ಣನ ಮನೆಗೆ ನಾನು ಹೋಗಿ ಬರ್ತೇನೆ. ಏನಾದದ್ದು ಆಗಲಿ ಈಸಬೇಕು, ಇದ್ದು ಜಯಿಸಬೇಕು.